ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ನಾವು ದೀಪಾವಳಿ ಹಬ್ಬ ಮಾಡಲ್ಲ, ಯಾವಾಗಲೂ ಮಾಡಲ್ಲ, ನಮ್ಮ ಕಡೆ ಮಾಡೋ ಅಭ್ಯಾಸ ಇಲ್ಲ. ಸೊ ಎಲ್ಲರೂ ದೀಪ ಹಚ್ತಾರಲ್ಲ ಅಂತ ನಾವು ಹಚ್ತೀವಿ. ಮಕ್ಕಳು ಖುಷಿಗೆ ಪಟಾಕಿ ಹೊಡಿತಾರಷ್ಟೇ. ಫ್ರೆಂಡ್ಸ್, ಬುಧವಾರದ ದಿವಸದ ನನ್ನ ಫುಲ್ ಡೇ ಹೇಗಿರುತ್ತೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ. ಗೊತ್ತಲ್ಲ ಫ್ರೆಂಡ್ಸ್, ಆ್ಯಸ್ ಯೂಶುವಲ್ ನನ್ನ ವಿಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೋ ವಿಡಿಯೋ ಹಾಕೋರು ನೀವು ಮೊದಲು ನೋಡ್ಬೋದು. ಬುಧವಾರದ್ದು ಆಗಿದ್ದರಿಂದ ನಾರ್ಮಲಿ ನನ್ನ ಮಗಳಿಗೆ ಆಫೀಸ್ ಇತ್ತು, ಮಗನಿಗೆ ಸ್ಕೂಲ್ ಇತ್ತು. ಸೊ ನಾರ್ಮಲಿ ಅವಳು ಬೆಳಗ್ಗೆ ಹೊರಗಡೆ ಕೆಲಸ ಎಲ್ಲ ಮಾಡ್ಕೊತಾಳೆ. ಗುಡಿಸೋದು, ಬಾಗಿಲಿಗೆ ನೀರು ಹಾಕೋದು, ರಂಗೋಲಿ ಎಲ್ಲ ಮಾಡ್ಕೊತಾಳೆ. ನಂದೇನಿದ್ರು ತಿಂಡಿ ಆ ಥರದ್ದು ಮಾಡ್ಕೊತೀನಿ. ಒಟ್ಟಿಗೆ ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡ್ತೀವಿ. ಮನೆ ಪಕ್ಕದಲ್ಲೇ ಈಗ 2 ಇಯರ್ಸ್ ಮುಂಚೆ ಒಂದು 2 ತೊಗರಿ ಗಿಡಗಳು ಸುಮಾರು ಹಾಕಿದ್ವಿ. ಅದರ 2 ಮಾತ್ರ ಉಳ್ಕೊಂಡಿತ್ತು, ಇನ್ನೆಲ್ಲ ಹಾಳಾಗೋಗಿತ್ತು. ಹಂಗೆ ಕಟ್ ಮಾಡಿದ್ವಿ. ಅದು ಚಿಗುರಿ ಚೆನ್ನಾಗಿ ಕಾಯ್ಬಿಟ್ಟಿದೆ ನೋಡಿ. 2 ಗಿಡ ಇದ್ದಿದ್ದು ಆಲ್ಮೋಸ್ಟ್ ಒಂದು 1.5 kg 2 kg ಸಿಕ್ತು ಅನಿಸುತ್ತೆ. ಎಲ್ಲ ಕೆಳಗಡೆ ಜಗ್ಬಿಟ್ಟು ಸ್ವಲ್ಪ ಕಾಯೆಲ್ಲ ಹಾಳಾಗೋಗಿತ್ತು. ನಮ್ಮ ಮನೆಯವ್ರು ಸ್ವಲ್ಪ ಮೇಲೆ ಕಟ್ಕೊಟ್ಟು ಸ್ವಲ್ಪ ಎಲ್ಲ ಬಿಡಿಸ್ಕೊಂಡ್ವಿ. ತೊಗರಿ ಕಾಳು ಅಂದರೆ ನಿಮಗೆ ನನ್ನ ಬ್ಲಾಗಲ್ಲಿ ನೋಡಿರ್ಬೋದು ನೀವು. ನಾನು ಆಲ್ಮೋಸ್ಟ್ ಟೊಮೊಟೊ ಬಾತು, ಉಪ್ಪಿಟ್ಟು, ಹುಳಿಗೆ ಮತ್ತು ಕ್ಯೂಚ್ ಹೆಸರು ಎಲ್ಲದಕ್ಕೂ ಹಾಕ್ತಿರ್ತೀನಿ. ಹಸಿ ತೊಗರಿ ಕಾಳದು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಇದರಲ್ಲಿ ಕ್ಯೂಚಸ್ರು ಮುದ್ದೆ ಮಾಡಿದ್ರೆ ಎಷ್ಟು ಸಖತ್ತಾಗಿರುತ್ತಲ್ಲ. ಜೊತೆಗೆ ಹುಳಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ಹಿಂದಿನ ವ್ಲಾಗ್ಗಳೆಲ್ಲ ನೋಡಿರ್ತೀರ. ಟೊಮೊಟೊ ಬಾತು, ಉಪ್ಪಿಟ್ಟು ಎಲ್ಲದಕ್ಕೂ ನಾನು ಆಲ್ಮೋಸ್ಟ್ ಹಾಕ್ತೀನಿ ಇದ್ದರೆ ಈ ತೊಗರಿ ಕಾಳು. ನೋಡಿ, ಎಲ್ಲಾದರೂ ಒಂದೊಂದು ಹಾಳಾಗಿರೋದಿರುತ್ತೆ. ಅದೆಲ್ಲ ತೆಗೆದ್ಬಿಟ್ಟು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ, ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಅಂತ. ಸ್ವಲ್ಪ ಬಲ್ತಿರೋದೇ ನೋಡಿ ಕಿತ್ಕೊಂಡ್ವಿ. ಕೆಲವೊಂದೆಲ್ಲ ಎಳೆವು ಬಂದ್ಬಿಡ್ತು. ಆಮೇಲೆ ಸ್ವಲ್ಪ ಕಿತ್ಕೊಳ್ಳೋಣ ಅಂದ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಒಂದು ವಾರ ಆದ್ರೂ ಯೂಸ್ ಮಾಡ್ಕೋಬೋದು. ಅಮಾವಾಸ್ಯೆ ಆಗಿದ್ದರಿಂದ ನಾನು ದುರ್ಗಾ ಪರಮೇಶ್ವರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಯಾವಾಗಲೂ ಹೋಗ್ತಾನೆ ಇರ್ತೀನಿ. ನಾನು ಶಾರ್ಟ್ಸ್ಗಳೆಲ್ಲ ನೋಡ್ಬೋದು ನೀವು. ಜಾಸ್ತಿ ಹೋಗಿರ್ತೀನಿ, ಫ್ರೆಂಡ್ಸ್ನೂ ಎಲ್ಲ ಕರ್ಕೊಂಡೋಗಿರ್ತೀನಿ. ಸೊ ಇವತ್ತು ಹಂಗೆ ಪುಟಾಣಿನ ಸ್ಕೂಲಿಗೆ ಬಿಟ್ಟು ಸ್ಕೂಲ್ ಬಿಡೋ ಅಷ್ಟೊತ್ತಿಗೆ ಹೋಗಿ ಬರೋಣ ಅಂತ ಅಂದ್ಕೊತಾ ಇದ್ದೀನಿ. ಮಗಳೂ ಬರ್ತೀನಿ ಅಂದಿದ್ದಾಳೆ, ಬಟ್ ಗೊತ್ತಿಲ್ಲ ಅವಳಿಗೆ ಟೈಮ್ ಆಗುತ್ತಾ ಇಲ್ವೋ ಅಂತ. ಹುಣಸೆಹಣ್ಣೆ ಚಿತ್ರಾನ್ನ ಗೊಜ್ಜು ನಾನು ರಾತ್ರಿನೇ ಮಾಡಿಟ್ಕೊಂಡಿದ್ದೆ. ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಟ್ಕೊತೀನಿ ಒಂದು 2-3 ದಿನಕ್ಕೆ, ಯಾವಾಗಾದರೂ ಎಮರ್ಜೆನ್ಸಿ ಕಳಿಸ್ಕೊಳಂಗೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಅನ್ನ ಕೂಗಿಸ್ಕೊಟ್ಟೆ. ಅವರು ಲೇಟ್ ಆಗುತ್ತೆ ಡ್ಯೂಟಿಗೆ ಅಂತ ಬೇಗ ಹೋದರು. ಇವಾಗ ಮಕ್ಕಳಿಗೂ ನಮಗೂ ಕಲಿಸ್ಕೊತಾ ಇದ್ದೀನಿ. ನಾನು ಇನ್ನೇನು ತಿನ್ನಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಮಕ್ಕಳಿಗೆ ಮಾತ್ರ ಬಾಕ್ಸ್ ಹಾಕಿ ನಮ್ಮ ಗಣೇಶ್ಗೆ ಇವಾಗ ತಿನ್ನಕ್ಕೆ ಹಾಕ್ಕೊಡ್ತೀನಿ. ಹುಣಸೆಹಣ್ಣಿನ ಚಿತ್ರಾನ್ನ ಗೊಜ್ಜು ಯಾರಿಗಾದರೂ ರೆಸಿಪಿ ಬೇಕಂದರೆ ಅದನ್ನು ನಾನು ಕೆಳಗಡೆ ಹಾಕಿರ್ತೀನಿ ಲಿಂಕು. ಯಾರಿಗಾದರೂ ಬೇಕಂದರೆ ಚೆಕ್ ಮಾಡಿ. ಆಯ್ತಮ್ಮ, ಆಗೋಯ್ತು, ಬೇಗ ಬಂದೆ. ಕಲಿಸ್ಬಿಟ್ಟು ಇನ್ನೇನು ಬಾಕ್ಸ್ಗೆ ಹಾಕೋದಷ್ಟೇ. 8 ಗಂಟೆ ಮಗನೇ ನನ್ನ ಮಗ ನೋಡಿ, ಸ್ಕೂಲಿಗೆ ಲೇಟ್ ಆಗುತ್ತೆ, ಬೇಗ ಬಾ ಅಂತಿದ್ದಾನೆ. ಹುಣಸೆಹಣ್ಣಿನ ಚಿತ್ರಾನ್ನ ಅನ್ನ ಅಂದರೆ ನಮ್ಮ ಮನೆಗೆ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಸಿಕ್ಕಾಬಿಟ್ಟೆ. ಅದರಲ್ಲಿ ನನಗಂತೂ ತುಂಬಾ ಇಷ್ಟ. ನನ್ನ ಪುಟಾಣಿಗೂ ಅಷ್ಟೇ. ಅದರಲ್ಲಿ ಮೊಸರು ಹಾಕೊಂತಿರೋದಂತೂ ಅವನಿಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ದೇವಸ್ಥಾನಕ್ಕೆ ಹೋಗ್ಬೇಕು, ದೀಪ ಹಚ್ಚಿಲ್ಲ, ಒಂಚೂರು ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೊರಡೋಣ. ನಿಮಗೆಲ್ಲ ಗೊತ್ತಿರೋ ಥರನೇ ಬಸ್ಗಳು ನಮ್ಮ ಕಡೆ ಇಲ್ಲ, ಯಾವಾಗಲೂ ಒಂದೊಂದು ಇರುತ್ತೆ ಅಷ್ಟೇ. ನಮ್ಮ ಟೈಮಿಂಗ್ ಸಿಗಿರಲ್ಲ. ಸ್ವಲ್ಪ ಒಂದು 5 ಕಿಲೋಮೀಟ್ರು ಹೋದರೆ ಮೇನ್ ರೋಡಿಗೆ ಬಸ್ಗಳು ಯಾವಾಗಲೂ ಸಿಗೋ ಥರ ಇದೆ. ಸೊ ಹಂಗಾಗಿ ಆಲ್ಮೋಸ್ಟ್ ಬೆಳಗ್ಗೆನೇ ಅಕ್ಕ ತಮ್ಮನ್ನ ಬೆಳಗ್ಗೆ ಬಸ್ಸಿಗೆ ಕಳಿಸ್ಬಿಡ್ತೀನಿ, ಅವರು ಬೇಗ ಹೋಗ್ಬಿಡ್ತಾರೆ. ನಾನು ಜೊತೆಗೆ ಹೋಗ್ತೀನಿ ಅಂತಂದರೆ ಸ್ವಲ್ಪ ಕೆಲಸಗಳು ಅದು ಮುಗಿಸಿ ಇದು ಮುಗಿಸಿ ಹೋಗೋಣ ಅಂತ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. 9 ಗಂಟೆಗೆ ಸ್ಕೂಲ್ ಇರುತ್ತೆ. ಹೆಂಗಂದ್ರೆ 8:15 ಆಗಿಬಿಡುತ್ತೆ ಮನೆ ಬಿಡೋ ಅಷ್ಟೊತ್ತಿಗೆ. ಅವ್ರು ಹೋದ್ಮೇಲೆ ನಿಧಾನಕ್ಕೆ ನಾನು ಎಲ್ಲ ಕೆಲಸಗಳು ಮುಗಿಸಿ ತಿಂಡಿ ಪೂಜೆ ಎಲ್ಲ ಮುಗಿಸಿ 12 ಗಂಟೆ 1 ಗಂಟೆಗೆ ಬಿಡೋ ಅಷ್ಟೊತ್ತಿಗೆ ನಾನು ಹೋಗಿ ಪಿಕಪ್ ಮಾಡ್ಕೊಂಡು ಬರ್ತೀನಿ ನನ್ನ ಪುಟಾಣಿನ. ಸೊ ಇವತ್ತು ದೇವಸ್ಥಾನಕ್ಕೆ ಹೊರಟಿರೋದ್ರಿಂದ ಎಲ್ಲ ಜೊತೆಗೆ ಹೋಗಬೇಕು. ಸೊ ಅದಕ್ಕೆ ಬೇಗ ಆಗಬೇಕು 8 ಗಂಟೆ ಅಷ್ಟೊತ್ತಿಗೆ. ನೋಡಿ, ಆಲ್ಮೋಸ್ಟ್ ರೆಗ್ಯುಲರ್ ನಮ್ದು ಇದೇ ಥರ ಶೆಡ್ಯೂಲ್ ಇರುತ್ತೆ. ನನ್ನ ಆಚೆ ಹೋಗಬೇಕು ಅಂದರೆ ಮಾತ್ರ ಇನ್ನೂ ಜಾಸ್ತಿ ರಿಸ್ಕ್ ಆಗಿಬಿಡುತ್ತೆ. ಎಷ್ಟು ಬೇಗ ಎದ್ದು ಎಷ್ಟು ಫಾಸ್ಟಾಗಿ ಮಾಡಿದ್ರೂ ಕೆಲಸಗಳು ಮುಗಿಯಲ್ಲ. 8 ಗಂಟೆ ಹಾಗೆ ಹೋಗ್ಬಿಡುತ್ತೆ. ತುಳಸಿ ನೋಡು, ಪಾಟಲ್ಲಿರೋದು ಅಷ್ಟು ಚೆನ್ನಾಗಿ ಬರೋಲ್ಲ, ನೆಲದಲ್ಲಿರೋದು ಎಷ್ಟು ಚೆನ್ನಾಗಿ ಬಂದೈತೆ ನೋಡು. ನೆಲಕ್ಕೆ ಹೋಗುತ್ತಲ್ವ ಬೇರು, ಎಷ್ಟು ಚೆನ್ನಾಗಿ ಗ್ರೀನಾಗಿ ಹಚ್ಚ ಹಸಿರಾಗಿ ಎಷ್ಟು ಚೆನ್ನಾಗೈತೆ. ಅದೇ ಇದು ಪಾಟಲ್ಲಿರೋದು ಕೊಯ ಅನ್ನೋತ್ತಾಗೆ. ಅವ್ನಿಗೊಬ್ಬನಿಗೆ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಇತ್ತೀಚೆಗೆ ಒಬ್ಬನೇ ರೆಡಿ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಒಬ್ಬನೇ
ಮುಖ ತೊಳ್ಕೊಳ್ಳೋದು, ಸ್ನಾನ ಮಾಡೋದು, ಒಬ್ಬನೇ ಶೂಸ್ ಹಾಕ್ಕೊಳ್ಳೋದು, ಅದಕ್ಕೆಲ್ಲ ಸ್ವಲ್ಪ ಇವಾಗಲೇ ಅಭ್ಯಾಸ ಮಾಡ್ತಾಯಿದ್ದೀನಿ. ಇವಾಗಲೂ ಜಸ್ಟ್ ಇವಾಗ ಇತ್ತೀಚಿನ ದಿನಗಳಿಂದ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಅವನು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಕಲಿತಾ ಇದ್ದಾನೆ. ಬಟ್ ಬೆಳಗ್ಗೆನೆ ತಿನ್ನೋ ವಿಷಯ ಬಂದರೆ ಮಾತ್ರ ಅವನಿಗೆ ಇಷ್ಟ ಆಗಿರೋದು ಕೊಟ್ಟರೆ ಮಾತ್ರನೇ ಅವನು ಬೇಗ ಬೇಗ ತಿನ್ನೋದು, ಇಲ್ಲ ಅಂದರೆ ಹಂಗೆ ಇಟ್ಕೊಂಡಿರ್ತಾನೆ. ನಾನು ಕೆಲಸಗಳು ಮಾಡಿಕೊಂಡು ಅವ್ನಿಗೆ ಒಂದೊಂದು ತುತ್ತು ಇಡ್ತಾ ಇರ್ತೀನಿ, ಹಂಗೆ ಸ್ವಲ್ಪ ಅವನಿಗೆ ತಿನ್ನಿಸ್ತೀನಿ. ಇಲ್ಲಾಂದರೆ ತಿಂದಂಗೆ ಹಂಗೆ ಹೋಗ್ಬಿಡ್ತಾನೆ. ನನ್ನ ಪುಟಾಣಿ ಹಾಲು ಕಾಯಿಸ್ಕೊಡೋಣ ಅಂದರೆ ಅವನು ಹಾಲು ಇಷ್ಟಪಡಲ್ಲ. ಬಾದಾಮಿ ಪೌಡ್ರು ಆ ಥರದ್ದು ಏನಾದರೂ ಯಾವುದೂ ಹಾಕಿದರೆ ಅಷ್ಟು ಇಷ್ಟನೇ ಪಡಲ್ಲ. ಸೊ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ತಿಂಡಿ ಎಷ್ಟಾಗುತ್ತೋ ಅಷ್ಟು ತಿನ್ನೋ ಕೊಟ್ಬಿಡ್ತೀನಿ. ಎಷ್ಟಾಗುತ್ತೋ ಅಷ್ಟು ತಿಂದು ಬಾಕ್ಸಲ್ಲಿ ನೀಟಾಗಿ ಖಾಲಿ ಮಾಡ್ಕೊಂಡು ಬರ್ತಾನೆ. ಎಷ್ಟು ಬೇಗ ಮಕ್ಕಳು ದೊಡ್ಡವ್ರು ಆಗ್ತಾರಲ್ಲ, ನೋಡ್ತಲೇ ದೊಡ್ಡವ್ರು ಆಗಿಬಿಡ್ತಾರೆ. ನನ್ನ ಪುಟಾಣಿ ಮೊದಲೆಲ್ಲ ಇಂಥ ಬ್ಯಾಗೇ ಬೇಕು, ಇಂಥ ಊಟ ಬೇಕು ಏನು ಕೇಳ್ತಿರಲಿಲ್ಲ. ಇವಾಗ ಫುಲ್ ಕಂಡೀಷನ್ಸು. ನನಗೆ ಈ ಥರ ಬ್ಯಾಗ್ ಬೇಕು, 2 ಬಾಕ್ಸ್ ಬೇಕು, ಒಂದು ಫ್ರೂಟ್ಸು, ಒಂದು ಹಣ್ಣು ಬೇಕು, ಒಂದು ತಿಂಡಿ ಬೇಕು, ಈ ಥರ ಎಲ್ಲ ಒಂದೊಂದು ದಿನ ಒಂದೊಂದು ಕಂಡೀಷನ್ಸ್ ಆಗ್ತಾ ಇರ್ತಾನೆ. ಜೊತೆಗೆ ಬೆಳಗ್ಗೆದ್ದು ನಾನು ಬ್ರಷ್ ಮಾಡಲ್ಲ, ನನಗೆ ಅದು ಬೇಡ ಇದು ಬೇಡ ಅಂತ ಅವ್ನು ಸ್ಟಡಿ ಆಗೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ ನಮಗೆ. ನನ್ನ ಪುಟಾಣಿಗೆ ಉದ್ದ ಬೆಳೆದಿರೋದ್ರಿಂದ ನನಗೆ ರೋಡ್ ಕಾಣಿಸಲ್ಲ. ಕುತ್ಕೊಂತಾನೆ, ಹೇಳ್ದಾಗ ಮತ್ತೆ ಹಂಗೆ ನಿಂತ್ಕೊತಾನೆ. ಸ್ವಲ್ಪ ಹಿಂದ್ಗಡೆ ಕೂರಿಸ್ಕೊಳ್ಳೋಕೆ ನಂಗೆ ಸ್ವಲ್ಪ ಭಯ. ಇನ್ನೂ ಅಷ್ಟೊಂದು ಅಭ್ಯಾಸ ಮಾಡಿಸಿಲ್ಲ ಅವ್ನಿಗೆ ಹಿಂದ್ಗಡೆ ಕೂರಿಸ್ಕೊಳ್ಳೋಕ್ಕೆ. ಆಲ್ಮೋಸ್ಟ್ ಮುಂದ್ಗಡೆನೇ ಒಂದು ನಿಮಿಷ ಕುತ್ಕೊತಾನೆ, ಒಂದು ನಿಮಿಷ ನಿಂತ್ಕೊತಾನೆ. ಸೊ ಸ್ವಲ್ಪ ದೂರ ಅಲ್ವಾ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಬಿಡ್ತೀನಿ. ಮನೆಯಿಂದ ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ನಮಗೆ ಮೇಯ್ನ್ ರೋಡಿಗೆ ಬರೋದಕ್ಕೆ. ಸೊ ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ ಆಲ್ಮೋಸ್ಟು. ಮೇನ್ ರೋಡಿಗೆ ಬಂದರೆ ಆಲ್ಮೋಸ್ಟ್ ಸಿಗ್ತಾನೆ ಇರುತ್ತೆ, ಬಸ್ಗಳಿಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ವಲ್ಪ ರಶ್ ಇರುತ್ತೆ ಬೆಳಗ್ಗೆ ಟೈಮು. ದೀಪಾವಳಿ ಹಬ್ಬದ ಸೀಸನ್ ಆಗಿರೋದ್ರಿಂದ ಬೆಂಗಳೂರೆಲ್ಲ ಖಾಲಿ ಹೊಡೆತಿರುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಬಸ್ಗಳು ಫ್ರೀ, ಆಲ್ಮೋಸ್ಟ್ ರೋಡ್ಗಳು ಫ್ರೀ ಇರುತ್ತೆ. ಏನೋ ಸ್ಕೂಲ್ ಮಧ್ಯದಲ್ಲಿ ಒಂದು ದಿನ ಇಟ್ಬಿಟ್ಟಿದ್ರು. ಸೊ ಮನೇಲಿ ಇದ್ನಲ್ವ, ಇನ್ನು ಯಾಕೆ ಮಿಸ್ ಮಾಡೋದು ಅಂತ ಸ್ಕೂಲಿಗೆ ಕರ್ಕೊಂಡು ಹೋದ್ವಿ ನಾನು ನನ್ನ ಮಗಳು. ಮನೇಲಿದ್ದರೆ ಇನ್ನೂ ಬೋರ್ ಆಗುತ್ತೆ. ಅಟ್ಲೀಸ್ಟ್ ಸ್ಕೂಲಿದ್ದರೆ ಫ್ರೆಂಡ್ಸ್ಗಳ ಜೊತೆಗೆ ಸ್ವಲ್ಪ ಅವನಿಗೂ ಮೂಡ್ ಚೇಂಜ್ ಆಗುತ್ತೆ ಅಂತೇಳಿ ನಾನು ಕರ್ಕೊಂಬಂದೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಈ ಮಕ್ಕಳಿಗೆ ನಿಧಾನಕ್ಕೆ ನಡ್ಕೊಂಡು ಹೋಗೋದು ಅಂದರೆ ಏನನ್ನೋದೇ ಗೊತ್ತಿಲ್ಲ ಅನಿಸುತ್ತೆ. ಅದರಲ್ಲಿ ನನ್ನ ಮಗ ಅಂತೂ ನಡೆಯೋದೇ ಇಲ್ಲ, ಓಡೋದೇ ಜಾಸ್ತಿ. ಇಳಿದ ತಕ್ಷಣ ಓಡ್ತಾ ಇರೋದೆ. ಬಟ್ ಅದರಲ್ಲಿ ಗೊತ್ತಿರೋ ಜಾಗ, ಹೊಸ ಜಾಗಗಳಲ್ಲಿ ಹಂಗೆ ಓಡೋಗೋಕ್ಕೆ ಹೋಗೋಲ್ಲ. ಫೈನಲಿ ಕಾಳಿತಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬಸ್ಸಿಗೆ ಬಂದೆ, ಒಂದು 10 ನಿಮಿಷ ಆಯಿತು ಅಷ್ಟೇ ನನಗೆ ಯಲಹಂಕ NES ಇಂದ ದೇವಸ್ಥಾನಕ್ಕೆ ಬರೋದಕ್ಕೆ. ಗೊತ್ತಿಲ್ಲ, ದೀಪಾವಳಿ ಅಲ್ವಾ, ಸೊ ರಶ್ ಇರುತ್ತೆ ಏನಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಮಂಗಳವಾರ ಬರ್ತಾಯಿದ್ದೀನಿ ದೇವಸ್ಥಾನಕ್ಕೆ, ಅಮಾವಾಸ್ಯೆ ದಿವಸ. ದೀಪಾವಳಿ ಎಲ್ಲ ಸೋಮವಾರ, ಬುಧವಾರ, ಗುರುವಾರ ಇರುತ್ತೆ. ಮೋಸ್ಟ್ಲಿ ರಶ್ ಇರಲ್ಲ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಪುಟಾಣಿ ಸ್ಕೂಲ್ ಬಿಡೋಷ್ಟರೊಳಗೆ ನಾನು ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಬಂದು ಸ್ಟ್ರೈಟ್ ಹಂಗೆ ರೈಟ್ ಕಟ್ಟಾದರೆ ನಮಗೆ ನೋಡಿ ತುಂಬ ತರಕಾರಿಗಳು ಸಿಗುತ್ತೆ. ಅದೇ ಥರ ಫ್ಯಾನ್ಸಿ ಆಗಿರೋದು, ಮಕ್ಳಿಗೆ ಆಟ ಸಾಮಾನು, ಪೂಜೆ ಸಾಮಾನು ಪ್ರತಿಯೊಂದು ಸಿಗುತ್ತೆ ಈ ರೋಡಲ್ಲಿ. ಪೂಜೆ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಬೇಕಾದರೆ ತಗೊಂಡು ಹೋಗ್ಬೋದು ನಾವು ಮನೆಗೆ. ನೋಡಿ ನನಗೆ ಇದನ್ನೇ 10 ರೂಪಾಯಿಗೆ ಕೊಡಿ ಸರ್. ತಗೊಳ್ಳಿಕ 20 ರೂಪಾಯಿಗೆ 6 ಅಂತೆ, ಅದು 10 ರೂಪಾಯಿಗೆ 2 ಸೇಮ್. ನಾನು ಸ್ವಲ್ಪ ನಿಂಬೆಹಣ್ಣು ಬೇಕಿತ್ತು, ತೊಗೊಂಡೆ. ನೋಡಿ ಸೊಪ್ಪುಗಳು, ಎಲ್ಲ ಥರ ಸೊಪ್ಪು ತರಕಾರಿ ಎಲ್ಲ ಸಿಗುತ್ತೆ. ನಾನಂತೂ ತುಂಬ ಸಲ ಬಂದಿದ್ದೀನಿ, ಬರ್ತಾನೆ ಇರ್ತೀನಿ. ನೀವು ನೋಡಿರ್ಬೋದು, ನಾನು ಶಾರ್ಟ್ಸ್ಗಳಲ್ಲೆಲ್ಲ ಹಾಕಿರ್ತೀನಿ ಆಲ್ಮೋಸ್ಟು. ಮಗಳೂ ದೇವಸ್ಥಾನಕ್ಕೆ ಬರ್ತೀನಿ, ದರ್ಶನ ಮುಗಿಸ್ಕೊಂಡು ಆಮೇಲೆ ಆಫೀಸಿಗೆ ಹೋಗ್ತೀನಿ ಅಂದ್ಲು. ಬಟ್ ನಮಗೆ ಯಲಹಂಕ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ಬೇಡ, ಇನ್ನೂ ಲೇಟ್ ಆಗಿಬಿಡುತ್ತೆ, ದೇವಸ್ಥಾನಕ್ಕೆ ಹೋಗಿ ಮತ್ತೆ ಯಲಹಂಕ ಬಂದು ಅವಳು ಹೋಗ್ಬೇಕಿತ್ತು, ಹಂಗಾಗಿ ಲೇಟ್ ಆಗುತ್ತೆ ಅಂತ. ಸೊ ನೀನು ಒಬ್ಬಳೇ ಹೋಗ್ಬಾ ಅಮ್ಮ ಅಂತ ಹೇಳಿದ್ಲು. ಬೆಂಗಳೂರು ಟ್ರಾಫಿಕಲ್ಲಿ ನಾವು ಅಂದ್ಕೊಂಡು ಟೈಮಿಂಗ್ಸಿಗೆ ರೀಚ್ ಆಗೋದಕ್ಕೆ ಆಗಲ್ಲ. ನೋಡಿ ಎಲ್ಲ ಥರ ನಮಗೆ ಇಲ್ಲೇ ನಿಂಬೆಹಣ್ಣಿಂದ ಆಗಿರ್ಬೋದು ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ತೊಗೊಂಡು ದೇವ್ರ ದರ್ಶನಕ್ಕೆ ಹೋಗ್ಬೋದು. ದೀಪಗಳೆಲ್ಲ ಎಷ್ಟೊಂದಿದೆ ನೋಡಿ. ಸೊ ರಶ್ ಏನಿಲ್ಲಪ್ಪ, ಇವತ್ತು ಫ್ರೀ ಇದೆ, ಫುಲ್ ಖಾಲಿ ಇದೆ.
ಇದೆಲ್ಲ ಫುಲ್ ಇರುತ್ತೆ ಆ್ಯಕ್ಚುಲಿ ಎಲ್ಲ ಟೈಮ್ ಮಂಗಳವಾರ ಶುಕ್ರವಾರ ಟೈಮಲ್ಲಿ. ಇವತ್ತು ಖಾಲಿ ಇದೆ ಆ್ಯಕ್ಚುಲಿ. ದೀಪಾವಳಿ ನಾಳೆ ನಾಡಿದ್ದು, ಬುಧವಾರ ಗುರುವಾರ, ನಾನು ಮಂಗಳವಾರ ಬಂದಿದ್ದೀನಿ. ಇಲ್ಲಿ ತುಂಬ ರಶ್ ಇದ್ದಾಗ ನೋಡಿ ವಿಶೇಷ ದರ್ಶನ ಇರುತ್ತೆ. 30 ರುಪೀಸು 100 ರುಪೀಸು ಆ ಥರ ಫ್ರೀ ಎಂಟ್ರಿನೂ ಇರುತ್ತೆ. ಸೊ ಇವತ್ತು ರಶ್ ಇಲ್ಲ, ಸೊ ಹಂಗಾಗಿ ಎಲ್ಲಾದರೂ ಬಿಡ್ತಾ ಇದ್ದಾರೆ. ತರಕಾರಿ ಅಂತೂ ತುಂಬ ಚೆನ್ನಾಗಿತ್ತು. ನಾನು ನೋಡಿ ಬಿಡಲಾರ್ದೆ ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ದೀನಿ. ಬೆಂಡೆಕಾಯಿ ಎಲ್ಲ 40 ರೂಪಾಯಿ ಹೇಳ್ತಾ ಇದ್ದಾರೆ. ಬೀನ್ಸು ಕ್ಯಾರೆಟ್ ಎಲ್ಲ 60 ರೂಪಾಯಿ ಹೇಳ್ತಾ ಇದ್ದಾರೆ. ಬೆಂಡೆಕಾಯಿ ಸ್ವಲ್ಪ ಆದರೂ ಆರಿಸಿ ತೊಗೋಬೇಕು. ಎಳೆದೇ ಎಲ್ಲ ಆದರೂ ಒಂದೊಂದು ಬಲ್ತಿರೋದು ಸಿಕ್ಬಿಡುತ್ತಲ್ವ. ಸೊ ದರ್ಶನ ಎಲ್ಲ ಬೇಗ ಆಯಿತು, ಅಷ್ಟೊಂದು ಜನ ಇರಲಿಲ್ಲ. ದರ್ಶನ ಮುಗಿಸ್ಕೊಂಡು ಈಗ ನಾನು ಪುಟಾಣಿ ಸ್ಕೂಲ್ ಹತ್ರ ಹೋಗಬೇಕು. ನೀವು ನೋಡ್ತಾ ಇರ್ಬೋದು, ನಮ್ಮನೇಲಿ ನಾನು ಹಾಕಿರ್ತೀನಿ ಭತ್ತದ ತೋರಣ ಬಾಗಿಲಿಗೆ, ಆ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಮನೇಲಿ ಆಲ್ರೆಡಿ ಮುಂದ್ಗಡೆ ಡೋರ್ದು ಗುಬ್ಬಚ್ಚಿ ಮುಕ್ಕಾಲು ಭಾಗ ತಿಂದಾಕ್ಬಿಟ್ಟಿದೆ. ದೇವ್ರ ಮನೇದು ಮಾತ್ರ ಹಂಗೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬಟ್ ನಾನು ಇಲ್ಲಿ ತೊಗೊಂಡೋಗಿರಲಿಲ್ಲ, ನಾನು ರೋಡ್ ಸೈಡಲ್ಲಿ ಸಿಕ್ಕಿತ್ತು ತೊಗೊಂಡೋಗಿದ್ದೆ. ಫೈನಲಿ ಫ್ರೆಂಡ್ಸ್, ದುರ್ಗಾ ಪರಮೇಶ್ವರಿ ದರ್ಶನ ಮುಗಿಸ್ಕೊಂಡು ನಾನು ಪುಟಾಣಿನೂ ಪಿಕಪ್ ಮಾಡಿಕೊಂಡು ಸಂಜೆ ಒಂದು ಮಿಠಾಯಿ ಮಾಡೋಣ. ಸುಬ್ರಹ್ಮಣ್ಯ ದೇವಸ್ಥಾನದಿಂದ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ತೆಂಗಿನಕಾಯಿ ಪ್ರಸಾದ ಕೊಟ್ಟಿದ್ರು. ತೆಂಗಿನಕಾಯಿ ಆಗೇ ಇತ್ತು, ನಾನು ಯೂಸ್ ಮಾಡೋಕ್ಕೆ ಆಗಿರಲಿಲ್ಲ. ನಮ್ಮ ಸ್ವಲ್ಪ ಹೆಣ್ಮಕ್ಳಿಗೆ ಗೊತ್ತಲ್ಲ, ಟೈಮಿಂಗ್ಸ್ ಎಲ್ಲ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಕಾಯಿ ಹೊಡೆದ ಚೆನ್ನಾಗೇ ಇತ್ತು. ಪುಣ್ಯಕ್ಕೆ 2 ಕಾಯಿ ಇತ್ತು. ಫ್ರೆಂಡ್ಸ್, ನಾನು 2 ಕಪ್ಪು ತೆಂಗಿನಕಾಯಿಗೆ 1 ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀರು ಒಂಚೂರೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಹಾಕಿ ಬೆಲ್ಲ ಎಲ್ಲ ಕರಗಿದ ಮೇಲೆ ಅದನ್ನು ಸೋಸ್ಕೋಬೇಕು.
ಅದಕ್ಕೂ ಮುಂಚೆ ತೆಂಗಿನಕಾಯಿನ ಒಂದು 2 ರೌಂಡು ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲಾಂದ್ರೆ ತುಂಬ ಎಳೆ ಆಗಿರುತ್ತಲ್ವ, ಸ್ವಲ್ಪ ಮಿಕ್ಸಿಗೆ ತದ್ಲು ಮಾಡ್ಕೋಬೇಕು. ತದ್ಲು ಮಾಡ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ಹುರ್ಕೊಂಬಿಟ್ಟು ಒಂದು ಅರ್ಧಂಬರ್ಧ ಒಂದು 5 ನಿಮಿಷ ಹುರ್ಕೊಂಡಾದ್ಮೇಲೆ ನಾವು ಬೆಲ್ಲ ಕರಗಿಸಿರ್ತೀವಲ್ಲ ಅದನ್ನು ಸೋಸ್ಕೊಂಬಿಡೋಣ. ಸೋಸ್ಕೊಂಡು ಅದಾದಮೇಲೆ ಒಂದು 5 ನಿಮಿಷ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕೈ ಆಡಿಸ್ತಾನೆ ಇರಬೇಕು, ಚೌಟಿಲ್ಲ ಅಂದರೆ ಸೀದ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ನಾವು ವರಮಹಾಲಕ್ಷ್ಮಿಗೆ ಇಟ್ಟಿದ್ದ ತೆಂಗಿನಕಾಯಿ ಆಗ್ಬೋದು ಅಥವಾ ದೇವರಿಂದ ತಂದಿದ್ದ ತೆಂಗಿನಕಾಯಿ ಆಗಿರ್ಬೋದು, ಖಾರಕ್ಕೆ ಏನಕ್ಕೆ ಯೂಸ್ ಮಾಡಬಾರ್ದು, ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಐನೋರು ಹೇಳಿದ್ರು ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಸೊ ನಾನು ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದೆ, ಮಾಡಿರಲಿಲ್ಲ. ಇವಾಗ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಸಂಜೆ ಎಲ್ಲ ನನ್ನ ಮಗಳು ತೆಂಗಿನಕಾಯಿ ಎಲ್ಲ ತುರ್ಕೊಟ್ಲು, ನಾನು ರೆಡಿ ಮಾಡಿಕೊಂಡೆ. ನೋಡಿ ಈ ಥರ ಅಂಟಬಾರ್ದು ನಮ್ಮ ಕೈಗೆ, ಹಿಂಗೆ ಕಲಿಸಿದಾಗ ಆ ಥರ ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಆದ ತಕ್ಷಣ ನಾವು ಸ್ವಲ್ಪ ತಟ್ಟೆಗೆ ತುಪ್ಪ ಸವರ್ಕೊಂಡು ಹುರ್ಕೊಂಡಿದ್ದನ್ನೆಲ್ಲ ಒಂದು ಲೆವೆಲ್ ಮಾಡ್ಕೊಂಬಿಡೋಣ. ಒಂದು ಫ್ಲ್ಯಾಟ್ ತಟ್ಟೆಗೆ ಹಾಕ್ಕೊಂಡು ಒಂದು ಲೆವೆಲ್ ಮಾಡ್ಕೊಂಡು ಒಂದು ಲೋಟ ತಗೊಂಡು ಚೆನ್ನಾಗಿ ಬಡಿದ್ಬಿಟ್ರೆ ಒಂದು ಲೆವೆಲ್ ಆಗಿಬಿಡುತ್ತೆ. ಒಂದು 2 ಅವರ್ ತಣ್ಣಗಾಗಿಬಿಟ್ಬಿಟ್ಟು ಆಮೇಲೆ 1 ಅವರ್ ನಾನು ಫ್ರೀಸರಲ್ಲಿ ಇಟ್ಟಿದ್ದೆ. ನೀಟಾಗಿ ತಣ್ಣಗಾಗಿರುತ್ತಲ್ವ, ಬೇಗ ಕಟ್ ಮಾಡ್ಕೋಬೋದು ಅಂತ. ಸೊ ಅಷ್ಟೇ ಅಲ್ಲ ಫ್ರೆಂಡ್ಸ್, ಎಲ್ಲ ಮಾಡಿದ್ಮೇಲೆ ಅದು ಮಾಡಿದ್ದು ಬಾಣಲಿ ಇರುತ್ತಲ್ಲ ಅದನ್ನು ಸಹ ನಾವು ಇಮ್ಮಿಡಿಯೇಟ್ ತೊಳೆದಿಡಬೇಕು. ಇಲ್ಲ ಅಂದರೆ ಒಣಕೊಂಡ್ಬಿಡುತ್ತೆ. ಒಣಕೊಂಡು ನಮಗೆ ಕಷ್ಟ ಆಗುತ್ತೆ ತೊಳೆಯೋಕ್ಕೆ. ನಾನು ಸ್ವಲ್ಪ ಇಡ್ಲಿ ರುಬ್ಬಿದ್ದು ಈ ಥರದ್ದೆಲ್ಲ ಇಮ್ಮಿಡಿಯೇಟ್ ತೊಳೆದಿಟ್ಬಿಡ್ತೀನಿ. ಆಮೇಲೆ ನನಗೆ ಕಷ್ಟ ಆಗೋದದು ಅಂತ. ಹಾಗೆ ನೈಟು ಸಹ ಎಲ್ಲ ಊಟ ಆದಮೇಲೆ ಆದಷ್ಟು ನಾವು ಸಿಂಕೆಲ್ಲ ತೊಳೆದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿರೋದ್ರಿಂದ ಯಾವುದೋ ಜಿರಳೆಗಳು ಬರೋಲ್ಲ, ಹುಳಗಳು ಇರುವೆಗಳು ಎತ್ಕೊಳ್ಳಲ್ಲ ಮನೆಗೆ. ಸೊ ಮನೆಗೂ ನಮಗೆ ಒಂದು ಒಳ್ಳೆಯದು, ಪಾಸಿಟಿವ್ ಎನರ್ಜಿ ಇರುತ್ತೆ. ನಾನು ಆದಷ್ಟು ನೈಟ್ ಅಡುಗೆ ಮನೆ ಕ್ಲೀನ್ ಮಾಡಿ ಮಲಗೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಟಯರ್ಡಾಗಿದ್ದ ದಿವಸ ಮಾತ್ರ ಮಾಡೋಕ್ಕೆ ಹೋಗೋಲ್ಲ, ಬೆಳಗ್ಗೆ ಎದ್ದು ಮಾಡ್ಕೊತೀನಿ. ಇದೇ ಥರ ಸಿಂಕ್ ತೊಳೆಯೋಕ್ಕೆ ಒಂದು ನಾರು ಇಟ್ಕೊತೀನಿ, ಜೊತೆಗೆ ಪಾತ್ರೆ ತೊಳೆಯೋಕ್ಕೆ ಒಂದು ನಾರು ಸಪ್ರೇಟಾಗಿ ಇಟ್ಕೊತೀನಿ. ಎಲ್ಲ ತೊಳೆದಿದ್ದಾದಮೇಲೆ ಆ ನಾರುಗಳನ್ನ ಸಹ ತೊಳೆದಿಡೋದ್ರಿಂದ ಈ ಗುಂಗ್ರಗಳು ಜಾಸ್ತಿ ಬರೋಲ್ಲ ಅಡುಗೆ ಮನೆಗೆ. ಸೊ ಇದೊಂದು ಚಿಕ್ಕ ಕಿಚನ್ ಟಿಪ್ಸ್ ಆಗಿರುತ್ತೆ ನನ್ನ ಕಡೆಯಿಂದ. ಯಾರಿಗಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ಸ್ ಹಾಕಿ ಹೇಗಿತ್ತು ಅಂತ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನಾನು ತುಂಬ ಸಲ ಹೋಗಿದ್ದೀನಿ, ಶಾರ್ಟ್ಸ್ ಎಲ್ಲ ನೋಡಿರ್ತೀರ ನೀವು, ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಜೊತೆಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಈ ಸಲ ಅಟ್ಲೀಸ್ಟ್ ಒಂದು ವ್ಲಾಗ್ ಮಾಡ್ಕೊಂಬಿಡೋಣ, ಹೆಂಗಿದ್ರು ದೇವಸ್ಥಾನಕ್ಕೆ ಬಂದಿದ್ದೀನಲ್ವ, ದೀಪಾವಳಿ ದಿವಸ ಹೋದರೆ ತುಂಬ ರಶ್ ಇರುತ್ತೆ ಅಂತ ಅದಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಿರಲಿಲ್ಲ. ಅಮಾವಾಸ್ಯೆ ದಿವಸ ಹೋಗಿದ್ರಿಂದ ಸ್ವಲ್ಪ ರಶ್ನೂ ಇರಲಿಲ್ಲ. ಮಂಗಳವಾರ ಶುಕ್ರವಾರ ತುಂಬ ರಶ್ ಇರುತ್ತೆ. ಆ್ಯಕ್ಚುಲಿ ನಾನು ವೆಡ್ನೆಸ್ಡೇ ಹೋಗಿದ್ರಿಂದ ರಶ್ ಇರಲಿಲ್ಲ. ಫೈನಲಿ ಬೆಲ್ಲದ ಕಾಯಿ ಮಿಠಾಯಿನೂ ತುಂಬ ಚೆನ್ನಾಗಾಗಿತ್ತು, ಟೇಸ್ಟು ಸಖತ್ತಾಗಿತ್ತು, ಸಾಫ್ಟಾಗಿತ್ತು. ಇಷ್ಟು ಹೇಳ್ತಾ ನನ್ನ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.